ನಿಮಗೆ ಹೇಗೆ ಹೇಳಬೇಕು, ಹೇಗೆ ಕೇಳಬೇಕು ಒಂದೂ ಗೊತ್ತಾಗ್ತಿಲ್ಲ. ನಾನು ಏನೇ ಮಾತಾಡಿದ್ರು ಅದನ್ನು ತಪ್ಪಾಗಿ ತಿಳ್ಕೊತೀರಾ. ನಿಮ್ಮ ಮಗಂಗೋಸ್ಕರ ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರೋ ಮುಂಚೆನೇ ಹೇಳ್ಬಿಡಿ, ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀನಿ. ಇನ್ನು ನನ್ನಿಂದ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನನ್ನ ಮನೆಗೆ ಯಾಕೆ ವಾಪಸ್ ಬಂದೆ? ಟ್ರೈನಿಗೆ ತಲೆ ಕೊಟ್ಟು ಅಥವಾ ಬೇರೆ ಯಾವುದೋ ರೂಪದಲ್ಲಿ ಪ್ರಾಣ ಕಳ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತನ? ಆಗ ನೀವು ನಿಮ್ಮ ಮಕ್ಕಳು ಸುಖವಾಗಿರ್ಬೋದಾಗಿತ್ತಲ್ವಾ? ಇದನ್ನೇ ನಾನು ಹೇಳ್ತಿರೋದು. ಯಾಕೆ ನನ್ನ ಎಲ್ಲ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ? ನನ್ನ ಆತಂಕ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನೀವು ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಅಂತೇನು ಕನ್ವಿನ್ಸ್ ಮಾಡಿ ಅವ್ನ ಮನವೊಲಿಸಿ ಮನೆ ಕರ್ಕೊಂಡು ಬರ್ತಾ ಇದ್ರಿ. ಹೀಗೆ ಸಣ್ಣ ಮಕ್ಳ ಥರ ದ್ವೇಷ ಸಾಧಿಸ್ತಾ ಇರಲಿಲ್ಲ ಅವನ ಮೇಲೆ. ಅಂದರೆ ನೀವು ಹೇಳ್ತಿರೋದು ನಾನು ಹೋಗಿ ಆದಿತ್ಯನ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಕರ್ಕೊಂಡು ಮನೆ ಅಂತ ನಾನೇನು ಹೇಳ್ತಾ ಇಲ್ಲ. ಅವನನ್ನು ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಮನೆ ಅಂತ ಹೇಳ್ದೆ ಅಷ್ಟೇ. ಇಷ್ಟೊತ್ತಿಗೆ ಕರ್ಕೊಂಡು ಬಂದಿದ್ರೆ ಎಲ್ಲದೂ ಸರಿ ಹೋಗ್ತಾ ಇತ್ತು. ನೀವು ಏನು ಅಂತ ಅನ್ಕೊಂಡಿದ್ದೀರಾ? ಆದಿತ್ಯ ಒಬ್ಬನೇ ಮುಖ್ಯ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ನಾನೇನೋ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನ? ಸುಮ್ಮನೆ ಏನೇನೋ ಹೇಳ್ಬಿಡಿ ನೀವು. ಹೌದು, ನನಗೆ ಆದಿತ್ಯನೇ ಮುಖ್ಯ. ಅವನ ಮುಂದೆ ಎಲ್ಲರೂ ಗೌಣ. ಆದಿತ್ಯನೇ ನನ್ನ ಪ್ರಾಣ, ಅವನೇ ನನ್ನ ಜೀವನ. ಅಂದ್ರೆ ನಾವೇನು ಅಲ್ಲ ನಿಮಗೆ ಅನ್ನೋ ಅಭಿಪ್ರಾಯನ ನಿಮ್ದು? ಅದು ಪ್ರಶ್ನೆ ಇಲ್ಲದ ಉತ್ತರ. ಕಣ್ಣೆದುರುಗಡೆ ಇರೋ ಉತ್ತರಕ್ಕೆ ಮರು ಪ್ರಶ್ನೆ ಅಗತ್ಯ ಇಲ್ಲ. ಅಂದ್ರೆ ನಾವು ನಿಮ್ಗೇನು ಅಲ್ವಾ? ನಮ್ಮ ಬಗ್ಗೆ ನಿಮಗೆ ಕಾಳಜಿನೇ ಇಲ್ವಾ? ಪ್ರತಿಯೊಂದು ಕ್ಷಣ ನೀವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಜೊತೆಗೆ ನಿಮ್ಮ ಅಳಿಯಾಗಿರೋ ರಂಜಿತ್ ಕೂಡ ತಾಯಿ ತೋರಿಸೋಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಆದಿತ್ಯನ ವಿಷಯ ಇಟ್ಕೊಂಡು ನೀವು ಯಾಕೆ ಇರ್ತೀರಿ, ಯಾಕೆ ಮಾಡ್ತಾ ಇದ್ದೀರಾ? ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಆದಿತ್ಯನ ಮರ್ತೇ ಬಿಡಿ ಅಂತನಾ? ನಾನು ಎಲ್ಲಿ ಹಾಗೆ ಹೇಳ್ದೆ ಆರ್ತಿ ಅವರೇ? ನೋಡಿ, ನೀವೇನ್ ಹೇಳಿದ್ರು ಸರಿ, ಹೇಳ್ದೆ ಇದ್ರು ಸರಿ, ನನ್ನಿಂದ ಸಿಗೋ ಉತ್ತರ ಮಾತ್ರ ಒಂದೇ. ಆದಿತ್ಯ